ವೇದಿಕೆ ಮೇಲೆ ಕುಸಿದು ಬಿದ್ದ ಹಿರಿಯ ನಟ ರಮೇಶ್ ಅರವಿಂದ್. ಕಣ್ಣೀರು ಹಾಕಿದ ಒಂದು ಪತ್ನಿ ಮತ್ತು ಕುಟುಂಬ. ಹೌದು ಸ್ನೇಹಿತರೆ, ಒಂದು ರಮೇಶ್ ಅರವಿಂದ್ ರವರು ಕುಸಿದು ಬಿದ್ದಿದ್ದಾರಂತೆ. ಸೊ ಒಂದು ಕಣ್ಣೀರನ್ನ ಹಾಕಿದ್ದಾರೆ ಅವರ ಪತ್ನಿ ಮತ್ತು ಕುಟುಂಬದವರು. ತುಂಬಾನೇ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಒಂದು ಕಾರ್ಯಕ್ರಮವೊಂದರಲ್ಲಿ ಒಂದು ರಮೇಶ್ ಅರವಿಂದ್ ರವರು ಮಾತನಾಡ್ತಿರ್ಬೇಕಾಗಿದ್ರೆ ಹೇಳಿದ್ದಾರೆ. ಸೊ ಏನಾಯ್ತು ರಮೇಶ್ ಅರವಿಂದ್ ರವರಿಗೆ? ಸೊ ಯಾಕೆ ಒಂದು ಕುಸಿದು ಬಿದ್ರು? ಒಂದು ಪತ್ನಿ ಅವರು ಕಣ್ಣೀರನ್ನ ಹಾಕಿದ್ದು ಯಾಕೆ? ಏನಾಗಿತ್ತು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್‌ಗೆ ಹೊಸಬರಾಗಿದ್ರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್‌ಗೆ ಹೊಸಬರಾಗಿದ್ರೆ, ಒಂದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ, ಒಬ್ಬ ಹಿರಿಯ ನಟ ಅಂದ್ರೆ ರಮೇಶ್ ಅರವಿಂದ್ ರವರು. ಹಿಂದಿನ ಕಾಲದಲ್ಲಿ, ನಮ್ಮ ಒಂದು ಕಾಲದಲ್ಲಿ ಹಿರಿಯ ನಟ ಅಂದ್ರೆ ಒಂದು ರಮೇಶ್ ಅರವಿಂದ್, ಹಾಗೆ ಬಿಟ್ಟರೆ ಶಿವರಾಜ್ ಕುಮಾರ್ ಅವರು. ಸೊ ಇವರಿಬ್ರು ಒಂದು ಹಿರಿಯ ನಟರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ತಮ್ಮ ಮೋಟಿವೇಶನಲ್ ಸ್ಪೀಚ್ಗಳ ಮೂಲಕ ಒಂದು ಎಲ್ಲರನ್ನ ಒಂದು ಉತ್ತುಂಗಕ್ಕೆ ಏರಿಸ್ತಾ ಇದ್ರು ಒಂದು ರಮೇಶ್ ಅರವಿಂದ್ ರವರು. ಸೊ ತುಂಬಾನೇ ಒಬ್ಬ ಒಳ್ಳೆಯ ಮನುಷ್ಯ. ಸೊ ಮಾತಿನಲ್ಲೇ ಒಂದು ತುಂಬಾನೇ ಒಂದು ಮನಸ್ಸನ್ನ ಸೆಳೆಯುವಂತ ವ್ಯಕ್ತಿ ಅವರು. ಸೊ ನಾವು ತುಂಬಾ ಒಂದು ಸ್ಪರ್ಧೆಗಳಲ್ಲಿ ನೋಡಿದ್ದೇವೆ, ತುಂಬಾ ಒಂದು ಫಂಕ್ಷನ್ಗಳಲ್ಲಿ ನೋಡಿದ್ದೇವೆ. ಯಾವ ರೀತಿಯಾಗಿ ಮಾತನಾಡ್ತಾರಪ್ಪ ಅಂತಂದ್ರೆ, ಸೊ ಮುಂದೆ ಇದ್ದಂಥವ್ರು ಸೊ ಎದ್ದು ಹೋಗೋಕೆ ಮನಸ್ಸೇ ಆಗುದಿಲ್ಲ. ಆ ರೀತಿಯಾಗಿ ಒಂದು ರಮೇಶ್ ಅರವಿಂದ್ ಅವರು ಮಾತನಾಡ್ತಾರೆ. ಮತ್ತೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಒಂದು ಹಲವಾರು ಜೀವನ ಚರಿತ್ರೆಯನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಮಾತನಾಡ್ತಾರಪ್ಪ ಅಂತಂದ್ರೆ, ಆ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡ್ಕೊಳ್ಳೋಕೆ ಯಾರಿಗೂ ಆಗೋದಿಲ್ಲ. ಆ ರೀತಿಯಲ್ಲಿ ಒಂದು ಮಾತನಾಡ್ತಾರೆ. ಅವರ ಮಾತುಗಳ ಚಾತುರ್ಯ ಆ ರೀತಿಯಾಗಿದೆ. ಸೊ ಅಷ್ಟೊಂದು ಮಾತನಾಡ್ತಿರ್ತಕ್ಕಂಥ ರಮೇಶ್ ರವರು ಒಂದು ವೇದಿಕೆ ಮೇಲೆ ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯ್ತು ರಮೇಶ್ ಅರವಿಂದ್ ಅವರಿಗೆ? ಯಾಕೆ ಕುಸಿದು ಬಿದ್ರು? ಇದೆಲ್ಲದರ ಬಗ್ಗೆ ಒಂದೊಂದಾಗಿ ತಿಳ್ತಾ ಹೋಗೋಣ ಬನ್ನಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಬೆಂಗಳೂರಿನ ಒಂದರಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರು ಭಾಗವಹಿಸಿದ್ರು. ಹಾಗೆ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಇನ್ನಷ್ಟು ಹಿರಿಯ ಕಲಾವಿದರು ಕೂಡ ಅಲ್ಲಿ ಭಾಗವಹಿಸಿದ್ರು. ಸೊ ಒಂದು ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ಇಂದಿನ ಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ಇನ್ನು ಹಲವಾರು ಜನ ಅಲ್ಲಿ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ರು. ಸೊ ಮೊಟ್ಟ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಒಂದು ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ, ಮುಖ್ಯಮಂತ್ರಿ ಆದವರು. ಸೊ ತುಂಬಾನೇ ಒಂದು ಆ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾತುಗಳನ್ನ ಆಡಿ, ಇನ್ನು ನಾವೇನ್ ಮಾತನಾಡೋದಿಲ್ಲ, ಒಂದು ರಮೇಶ್ ಅರವಿಂದ್ ಅವರು ಇದ್ದಾರೆ, ಸೊ ಅವರಿಗೆ ಟೈಮ್ ಕೊಡಬೇಕು, ನಾವೆಲ್ಲ ಯಾವ ಲೆಕ್ಕ ಅನ್ನೋ ಮಾತನ್ನ ಒಂದು ಡಿ ಕೆ ಶಿವಕುಮಾರ್ ಅವರು ಹೇಳಿ ಒಂದು ಆ ಒಂದು ತಮ್ಮ ಮಾತನ್ನ ಮುಗಿಸ್ತಾರೆ. ಅದಾದ ಮೇಲೆ ಒಂದು ಇವರ ಕೈಗೆ ಮೈಕ್ ಬರುತ್ತೆ. ಯಾರ ಕೈಗೆ ಅಪ್ಪ ಅಂತಂದ್ರೆ, ಒಂದು ರಮೇಶ್ ಅರವಿಂದ್ ಅವರ ಕೈಗೆ ಒಂದು ಮೈಕ್ ಬರುತ್ತೆ. ಅವಾಗ ತಮ್ಮ ಮಾತುಗಳ ಮೂಲಕ ಒಂದು ಎಲ್ಲರನ್ನ ಬೆರಗೊಳಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸಾಧನೆ ಅಂದ್ರೆ ಏನು, ಹೇಗೆ ಮಾಡಬೇಕು, ನಾವು ಯಾವ ರೀತಿಯಾಗಿ ಬದುಕಬೇಕು, ಜೀವನದಲ್ಲಿ ಒಂದಿಷ್ಟು ಕಷ್ಟ ಬಂದರೆ ಯಾವ ರೀತಿಯಾಗಿ ಬದುಕಬೇಕು ಅನ್ನೋ ಎಲ್ಲ ಮಾಹಿತಿಗಳನ್ನು ಒಂದು ರಮೇಶ್ ಅರವಿಂದ್ ಅವರು ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಕೂಡ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ಮೇಲೆ ಏನಾಗುತ್ತೆ ಅಪ್ಪ ಅಂತಂದ್ರೆ, ರಮೇಶ್ ಅರವಿಂದ್ ಅವರು ತಮ್ಮ ಹಳೆಯ ನೆನಪುಗಳನ್ನ ತೆಗೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಕೂಡ ತುಂಬಾ ಒಂದು ಚಿಕ್ಕ ಒಂದು ಪ್ರಯತ್ನದಿಂದ ಬಂದಿದ್ದವನು. ಸೊ ತುಂಬಾನೇ ಕಷ್ಟಗಳನ್ನ ನಾನು ಕೂಡ ಅನುಭವಿಸಿದ್ದೇನೆ. ನಿಮಗೂ ಕೂಡ ಆ ಕಷ್ಟಗಳು ಬಂದೇ ಬರುತ್ತೆ. ಯಾಕೆ ಅಂದ್ರೆ, ಒಂದು ಕಷ್ಟಗಳು ಬಂದಾದ ತಕ್ಷಣ ಅದನ್ನ ಬಿಡಬೇಡಿ. ಸೊ ಅದಕ್ಕೆ ಒಂದು ಬೆನ್ನು ಹತ್ತಿ ಅದನ್ನ ಸಾಲ್ವ್ ಆಗೋವರೆಗೂ ಕೂಡ ಅದನ್ನ ಬಿಡಬೇಡಿ ಅನ್ನೋ ಮಾತನ್ನ ರಮೇಶ್ ಅರವಿಂದ್ ಅವರು ಹೇಳಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ, ನಾನು ಇಂದಿಗೂ ಓದಿರೋದು ಇಂಜಿನಿಯರಿಂಗ್, ಆದ್ರೆ ನಾನು ಮಾಡ್ತಿರೋದು ಯಾವ ವೃತ್ತಿ? ಸೊ ಯಾವುದೇ ಒಂದು ಪದವಿ ಇರಲಿ, ಯಾವುದೇ ಒಂದು ಇರಲಿ, ಸೊ ಒಂದು ನಿಮ್ಮ ಸಾಧನೆಗಳೇ ಒಂದು ಗಮನವನ್ನು ಕೊಡಿ. ಆದರೆ ನೀವು ಕಲ್ತಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಆ ಒಂದು ಸಾಧನೆಯಲ್ಲಿ ನೀಡಿ. ಯಾಕಪ್ಪ ಅಂತಂದ್ರೆ, ನಾನು ಇಂಜಿನಿಯರಿಂಗಲ್ಲಿ ಕಲ್ತಿರ್ತಕ್ಕಂಥ ಎಲ್ಲ ಒಂದು ಸೂತ್ರಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಇಷ್ಟೊಂದು ಮೇಲೆ ಬಂದಿರೋದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಕೂಡ ಕುಸಿದು ಬಿದ್ದಿದ್ದೆ, ಜೀವನದಲ್ಲಿ ತುಂಬಾನೇ ಕುಸಿದು ಬಿದ್ದಿದ್ದೇನೆ. ಸೊ ಯಾಕಪ್ಪ ಅಂತಂದ್ರೆ, ಅಷ್ಟೊಂದು ಕುಸಿದು ಬಿದ್ದರೂ ಕೂಡ ನಾನು ಮೇಲೆ ಎದ್ದಿದ್ದೇನೆ. ಸೊ ಒಂದು ಕುಸಿದು ಬೀಳಬೇಕು. ಸೊ ಜೀವನದಲ್ಲಿ ಕುಸಿದು ಬೀಳೋದು ತಪ್ಪಲ್ಲ, ಆದರೆ ಕುಸಿದು ಬಿದ್ದಾದ ತಕ್ಷಣ ಒಂದು ಎದ್ದು ನಿಂತ್ಕೊಂಡು ಮತ್ತೆ ಸಾಧನೆ ಕಡೆ ಗಮನ ಕೊಡಬೇಕು ಅನ್ನೋದನ್ನ ರಮೇಶ್ ಅರವಿಂದ್ ಅವರು ಹೇಳಿದ್ದಾರೆ. ಸೊ ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ರೀತಿಯಾಗಿ ಕುಸಿದು ಬಿದ್ದಾಗ ನನ್ನ ಹೆಂಡತಿ, ನನ್ನ ಮಕ್ಕಳು ಮತ್ತೆ ನನ್ನ ತಂದೆ ತಾಯಿ ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ರು. ಆದರೆ ಇಂದಿಗೆ ಅವರು ಅವರನ್ನ ಉತ್ತುಂಗಕ್ಕೆ ಏರಿಸಿದ್ದೇನೆ ಅನ್ನೋ ಹೆಮ್ಮೆ ನನಗಿದೆ. ಸೊ ಇದೇ ರೀತಿಯಾಗಿ ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ದರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ಮಾತನ್ನ ರಮೇಶ್ ಅರವಿಂದ್ ಅವರು ಹೇಳಿದ್ದಾರೆ. ಸೊ ಈ ಒಂದು ರಮೇಶ್ ಅರವಿಂದ್ ಅವರ ಜೀವನದ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.